ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ನನ್ನ ಲೈಫಿನಲ್ಲಿ ಅತ್ಯಂತ ದುಃಖದ ಘಟನೆಯ ವಿಡಿಯೋ. ಇದು ನನ್ನ ಪ್ರೀತಿಯ ಬಾಬನ ಬಗ್ಗೆ. ಬಾಬಾ, ನೀವು ನಮ್ಮನ್ನು ಅಗಲಿ ಇಂದಿಗೆ 1 ತಿಂಗಳು. ಮಾರ್ಚ್ 17 ಮಧ್ಯಾಹ್ನ ನಾನು ಸ್ಕೂಲಲ್ಲಿದ್ದೆ. ನನ್ನ ಎಕ್ಸಾಮ್ ನಡೀತಿತ್ತು. ಅಷ್ಟೊತ್ತಿಗೆ ನನ್ನ ಅಮ್ಮ ಬಂದರು. ನನ್ನನ್ನು ಮತ್ತು ವೇದಾಂತನನ್ನು ಕರೆದುಕೊಂಡು ಹೋಗಲು. ಅಮ್ಮ ತುಂಬ ಅಳುತ್ತಿದ್ದರು. ನಾನು ಅಮ್ಮನನ್ನು ಕೇಳಿದೆ, ಏನಾಯ್ತಮ್ಮ? ಅಮ್ಮ ಹೇಳಿದರು, ಬಾಬಾ ನಮ್ಮನ್ನು ಬಿಟ್ಟು ಹೋದರು ಎಂದು. ಆಗ ನನಗೆ ಪ್ರಪಂಚವೇ ಮುಳುಗಿದಂತೆ ಆಯಿತು. ನಾನು ತುಂಬ ಹತ್ತು ಬಿದ್ದೆ. ಮನೆ ತಲುಪುವವರೆಗೂ ಅವರನ್ನು ನೋಡಿ ನನಗೆ ಮತ್ತೆ ಅಳು ಬಂತು. ಸಾಯಂಕಾಲ ನಮ್ಮ ಎಲ್ಲ ಕುಟುಂಬದವರು ಬಂದಿದ್ದರು. ಎಲ್ಲರೂ ಅಳುತ್ತಿದ್ದರು. ಬಾಬಾ, ನೀವು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಬಾಬಾನೊಂದಿಗೆ ನಾನು ಕಳೆದಿತ್ತು 10 ವರ್ಷ. ಅವರೊಂದಿಗೆ ಕಳೆದ ಪ್ರತಿ ಕ್ಷಣವೂ ಅವಿಸ್ಮರಣೀಯ. ನನಗೆ ನಡೆಯಲು ಕಲಿಸಿದ ತಂದೆ ನೀವು ಬಾಬಾ. ನನಗೆ ಓದು ಬರ ಕಲಿಸಿದ ಗುರುಗಳು ನೀವು ಬಾಬಾ. ನನಗೆ ಆಟ ಆಡಲು ಕಲಿಸಿದ ಪ್ರಪಂಚದ ಶ್ರೇಷ್ಠ ಕೋಚ ನೀವು ಬಾಬಾ. ಸೈಕಲ್ ಕಲಿಸಿದ್ದು ನೀವು. ನನ್ನ ಜೊತೆ ಕ್ರಿಕೆಟ್ ಆಡಿದ್ದು ನೀವೇ. ನನ್ನ ಎಲ್ಲ ಸಾಧನೆಗೆ ಕಾರಣ ನೀವೇ ಬಾಬಾ. ನೀವು ನನ್ನ ಪಾಲಿನ ದೇವರು ಬಾಬಾ. ಬಾಬಾ, ನೀವು ಮಕ್ಕಳೊಂದಿಗೆ ಮಕ್ಕಳಾಗಿ, ಯುವಕರೊಂದಿಗೆ ಯುವಕರು ಆಗಿ, ಹಿರಿಯರೊಂದಿಗೆ ಹಿರಿಯರಾಗಿ ಇರುತ್ತಿದ್ದೀರಿ. 73 ವರ್ಷ ವಯಸ್ಸಾದರೂ 50ರ ಯುವಕನಂತೆ ಕಾಣುತ್ತಿದ್ದೀರಿ. ನಿಮ್ಮ ನಡತೆ, ನಿಮ್ಮ ಹಿತಮಿತವಾದ ನುಡಿ, ಶಿಸ್ತು, ಅದು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮನ್ನು ವರ್ಣಿಸಲು ನನ್ನಿಂದ ಸಾಧ್ಯವೇ ಇಲ್ಲ ಬಾಬಾ. ನೀವೊಬ್ಬ ಅಜಾತ ಶತ್ರು. ನಾವು ತುಂಬ ಕಡೆ ಟೂರ್ ಮಾಡಿದ್ವಿ. ಆಗ ನೀವು ನಮ್ಮನ್ನು ಕೇರ್ ಮಾಡುವುದು, ಕಂಟ್ರೋಲ್ ಮಾಡುವುದು, ಎಂಜಾಯ್ ಮಾಡುವುದು, ಅದೆಲ್ಲ ನೆನಪಾದರೆ ಕಣ್ಣಲ್ಲಿ ನೀರು ಬರುತ್ತದೆ. ಬಾಬಾ, ನನ್ನ ಅಪ್ಪನಿಗೆ ಒಂದು ಆಸೆ ಇತ್ತು, ನಿಮಗೆ ವಾರಣಾಸಿ ತೋರಿಸಬೇಕೆಂದು. ಅದಂತೂ ಸಾಧ್ಯವಾಗಲಿಲ್ಲ. ಆದರೆ ನನ್ನ ಅಪ್ಪ ನಿಮ್ಮ ಅಸ್ಥಿಯನ್ನು ವಾರಣಾಸಿಯ ಗಂಗಾ ನದಿಯಲ್ಲಿ ವಿಸರ್ಜಿಸಿದ್ದಾರೆ. ಬಾಬಾ, ನೀವು ಪ್ರತಿ ಕ್ಷಣವೂ ನಮ್ಮೊಂದಿಗೆ ಇದ್ದೀರಿ. ನಾವೆಲ್ಲ ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಬಾಬಾ. ಬಾಬಾ, ಸೂರ್ಯನೊಬ್ಬ, ಚಂದ್ರ ಒಬ್ಬ. ಹಾಗೆ ಈ ಪ್ರಪಂಚದಲ್ಲಿ ನನ್ನ ಬಾಬಾ ಒಬ್ಬರೇ. ನನ್ನ ಬಾಬಾನಾಗೆ ಯಾರೂ ಇಲ್ಲ. ಐ ಲವ್ ಯು ಬಾಬಾ.